ನನ್ನ ಮನಸ್ಸಿನ ಮಾತು ಅದು ಯಾವ ದೇವ್ರು ಕೇಳಿಸ್ಕೊಂಡು ಅಸ್ತು ಅಂತ ಅಂದ್ರೋ ಗೊತ್ತಿಲ್ಲ. 3 ವರ್ಷ ಆದಮೇಲೆ ನಾನು ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಬೇಸಿಗೆ ರಜಕ್ಕೆ ಅಂತ ಹೇಳಿ. ನಮ್ಮೂರಿಗೂ ಅಮ್ಮನ ಮನೆಗೂ ಇರೋದು ಜಸ್ಟ್ 20 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ. ನಾಗವಲ್ಲಿ ಬಳಗೇರಿಯಿಂದ ತುಮಕೂರು ಬಟವಾಡಿ. ಆದರೆ ನಾನು ಹೋಗೋದು ಮಾತ್ರ ವರ್ಷಕ್ಕೆ 2 ಸಲ. ನಾನು ಹೋಗುವಾಗಲೇ ಮುಂಚೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಒಂದು ದಿವಸ ಮಾಲು, ಮಾರ್ಟು ಹಾಗೆ ಎಕ್ಸಿಬಿಷನ್ ಅಂತ ಹೇಳಿ. ಯಾಕಂದರೆ ನಾನು ಹೋಗಿ ವಾರಾನುಗಟ್ಲೆ ತವ್ರ ಮನೇಲಿ ಇರೋವಷ್ಟು ಅದೃಷ್ಟ ಇಲ್ಲ. ನೀವು ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋ ನೋಡ್ತಿದ್ರೆ ಯಾಕೆ ಅಂತ ಹೇಳಿ ಅರ್ಥ ಆಗುತ್ತೆ. ನನ್ನ ಮಗ ಬೆಂಗಳೂರಿಗೆ ಹೋಗಿದ್ದರಿಂದ ಮಗಳನ್ನ ಮಾತ್ರ ಕರ್ಕೊಂಡು ಹೋಗಿದ್ದೆ ಅಮ್ಮನ ಮನೆಗೆ. ಅವಳಂತೂ ಫುಲ್ ಎಂಜಾಯ್ ಮಾಡಿದ್ಲು. ಹೋಗಿದ್ದ ದಿವಸ ನೈಟ್ ತುಮಕೂರು ಅಮಾನಿಕೆರೆಯಲ್ಲಿ ನಡೀತಿದ್ದಂಥ ಮತ್ಸ್ಯಲೋಕ ಎಕ್ಸಿಬಿಷನ್ಗೆ ಹೋಗಿದ್ವಿ. ಎಕ್ಸಿಬಿಷನ್ ಅಂತೂ ಸೂಪರಾಗಿತ್ತು. ಮಕ್ಳುಗಳನ್ನು ನೋಡಿ ಕಣ್ತುಂಬ್ಕೊಳ್ಳೋ ಅಂಥ ವಿಷಯ ತುಂಬಾ ಇದ್ದು. ನಾನೇ ಇಲ್ಲಿರೋ ಬರ್ಡ್ಸ್ ಅನಿಮಲ್ಸ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದರೆ ನನ್ನ ಮಗಳನ್ನ ಅವ್ರ ಮಾವ ಅಂದರೆ ನಮ್ಮ ಅಣ್ಣ ಎತ್ಕೊಂಡು ತೋರಿಸ್ತಾ ಇದ್ರು. ಸೊ ನನಗೆ ಸ್ವಲ್ಪ ಗಿಲ್ಟ್ ಫೀಲ್ ಆಯಿತು. ನನ್ನ ಮಕ್ಳಿಗೆ ಇದನ್ನೆಲ್ಲ ತೋರಿಸಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂಥದ್ರಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಆದರೂ ಏನು ತೊಂದರೆ ಇಲ್ಲ, ಅವ್ರ ಅಜ್ಜಿ ಅವ್ರ ಮಾಮ ಎಲ್ಲ ತೋರಿಸ್ತಾ ಇದ್ರು. ಎಕ್ಸಿಬಿಷನಲ್ಲಿ ವೆರೈಟಿ ಆಫ್ ಬರ್ಡ್ಸ್, ಅನಿಮಲ್ಸ್, ಫಿಶಸ್ ಎಲ್ಲನೂ ಇತ್ತು. ನನಗೆ ಇದರಲ್ಲಿ ತುಂಬ ಇಷ್ಟ ಆದಂಥ ಥಿಂಗ್ ಏನಂತ ಅಂದರೆ ಅಲ್ಲಿ ಚನ್ನಪಟ್ಟಣದ ಗೊಂಬೆಗಳು ಅಂತ ಹೇಳಿ ಒಂದು ಸ್ಟಾಲ್ನ ಹಾಕ್ಕೊಂಡಿದ್ರು. ಸೊ ಆ ಸೆಕ್ಷನ್ನ ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ನನ್ನ ಮಗಳು ಕೆಲವೊಂದು ಪೆನ್ಸಿಲ್ಗಳನ್ನ ತೊಗೊಂಡ್ಲು. ಹಾಗೆ ಎರೇಸಬಲ್ ಮತ್ತು ರೀರೈಟಬಲ್ ಬುಕ್ ಒಂದಿತ್ತು. ಸೊ ಅದನ್ನು ನನ್ನ ಮಗಳು ತೊಗೊಂಡ್ಳು. ಅವಳು ಎಲ್ಲೋದ್ರೂ ಕೂಡ ಓದೋ ಬರೆಯೋ ಥಿಂಗ್ಸ್ ಇದೇ ಥರದನ್ನೇ ತೊಗೋತಾಳೆ. ಆಟ ಆಡೋ ಸಾಮಾನೇನು ಅಷ್ಟೊಂದು ಇಷ್ಟಪಡೋದಿಲ್ಲ. ನಾವು ಯಾವುದೇ ಒಂದು ಪ್ಲೇಸ್ಗೆ ಹೋದರೂ ಅಲ್ಲಿ ಏನು ತೊಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಏನು ಸ್ಪೆಷಾಲಿಟಿ ಇದೆ ಅದನ್ನು ತುಂಬ ಫೀಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳು ಆಟ ಆಡೋ ಸೆಷನ್ನಿಗೆ ಹೋದ್ವಿ. ಅಲ್ಲಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ವೆರೈಟಿ ಆಫ್ ಗೇಮ್ಸ್ ಎಲ್ಲ ಇದ್ವು. ನನ್ನ ಮಗಳಂತೂ ಒಂದು ಆಟನೂ ಮಿಸ್ ಮಾಡ್ಕೊಳ್ಳಿಲ್ಲ, ಎಲ್ಲ ಆಟನೂ ಟ್ರೈ ಮಾಡಿದ್ಲು. ಇದು ಎಲ್ಲದ್ರ ಮಧ್ಯೆ ನನ್ನ ಮಗನ ನಾನು ಮಿಸ್ ಮಾಡ್ಕೊತಾನೆ ಇದ್ದೆ. ಅವನು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಆಟ ಆಡೋದಕ್ಕೆ ಅಂತ ಹೇಳಿ. ನಮ್ಮಣ್ಣ ಅಂತ ಅವಳು ಕೇಳಿದ್ದನ್ನೆಲ್ಲ ಆಟ ಆಡಿಸ್ಕೊಂಡು ಕೇಳಿದ್ದನ್ನೆಲ್ಲ ಕೊಡಿಸ್ಕೊಂಡು ಫುಲ್ ಟ್ರೀಟ್ ಕೊಡಿಸ್ತಾಯಿದ್ರು. ಅವಳು ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಯಾಕೆ ಬಿಡಬೇಕು ಅಂತ ಎಲ್ಲನೂ ಎಂಜಾಯ್ ಮಾಡ್ತಾಯಿದ್ಲು. ಈ ಥರ ಯಾವುದಾದ್ರೂ ಸ್ಪೆಷಲ್ ಪ್ಲೇಸ್ಗಳಿಗೆ ಕರ್ಕೊಂಡು ಹೋದಾಗಂತೂ ಮಕ್ಕಳನ್ನ ತುಂಬ ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಬರ್ಬೇಕು. ಯಾಕಂದರೆ ಅವ್ರಿಗೆ ನೆಕ್ಸ್ಟ್ ಸಮ್ಮರ್ ಹಾಲಿಡೇ ಬರೋವರೆಗೂ ಹೋದ ಸಮ್ಮರ್ ಹಾಲಿಡೇನಲ್ಲಿ ಏನು ಮಾಡಿದ್ವಿ ಅಂತಲೇ ಮೆಲ್ಕು ಹಾಕ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಇನ್ನು ಅವ್ರ ಖುಷಿ ನೋಡ್ತಾನೆ ನಮಗೂ ಖುಷಿ ಆಗ್ತಾ ಇರುತ್ತೆ. ಇನ್ನು ನಮ್ಮಮ್ಮ ಅಂತ ಅವಳು ಕೇಳಿದ್ದನ್ನೆಲ್ಲ ಕೊಡಿಸ್ಕೊಂಡು ಕೇಳಿದ್ದನ್ನೆಲ್ಲ ತಿನ್ನಿಸ್ಕೊಂಡು ಫುಲ್ ಎಂಜಾಯ್ ಮಾಡಿಸ್ತಾಯಿದ್ರು. ಅಜ್ಜಿ ತಾತನ ಪ್ರೀತಿನೇ ಆಗಿರುತ್ತೆ. ಈಗಿನ ಕಾಲದಲ್ಲಿ ಅಜ್ಜಿ ತಾತನ ಪ್ರೀತಿ ಸಿಗಬೇಕಂದ್ರೆ ಆ ಮೊಮ್ಮಕ್ಕಳು ಪುಣ್ಯ ಮಾಡಿರಬೇಕು. ನನ್ನ ಮಗಳಂತೂ ಆ ವಿಷಯದಲ್ಲಿ ತುಂಬ ಗ್ರೇಟ್.